ಗೌರ, ನೀನು ನಿನ್ ಮಗಳು ಸೇರ್ಕೊಂಡು ಮನೇಲಿ ಏನ್ ಕ್ಯಾಮೆ ಮಾಡ್ತಿರ್ತೀರ? ಆ ಸೂಜಿನ ತಿಪ್ಪೆ ಅಲ್ಲಿದ್ದಂಗೆ ನೋಡ್ಕೊಳಕ್ ಆಯ್ಕಿಲ್ವಾ? ಮನೇಲಿ ಇಬ್ಬಿಬ್ರಿದ್ದೀರಾ, ಆ ಹುಡುಗಿ ಎಲ್ಲಿ ಹೋಯ್ತಾಳೆ ಎಲ್ಲಿ ಬರ್ತಾಳೆ ಅಂತ ನೋಡ್ಕೊಳಕ್ ಆಯ್ಕಿಲ್ವಾ? ಏಯ್ ಸೂಜಿ, ಇದೇ ಕಡೆ ನೀನೇನಾರು ಅವ್ರ ಹಟ್ಟಿ ಕಡೆ ಹೋದೆ ವಂಗೆ ಮರ ಕಟ್ಟಾಕಿ ಚಡಿ ತಗೊಂಡು ಬಾರಿಸ್ಬಿಡ್ತೀನಿ. ಹುಷಾರಾಗಿರು. ತಾತ, ನಂಗೊಂದು 10 ನೋಟ್ ಪುಸ್ತಕ ಬೇಕು. ಅದ್ಯಾಕವ್ವ, ನಿನ್ನ ಹತ್ರ ಇಲ್ವಾ? ಸೂಜಿ, ನಾನು ನಿನಗೆ ಕೊಡ್ಸಿದ್ನಲ್ಲ ನೋಟ್ ಪುಸ್ತಕನ, ಮತ್ಯಾಕೆ ತಾತನ್ ಕೇಳ್ತಿದ್ಯಾ? ನನ್ನ ಹತ್ರನೂ ನೋಟ್ ಪುಸ್ತಕ ಇದೆ, ಆದ್ರೆ ಕರಿಯ, ಮಂಜ, ಮೂಡ್ಲಿ ಇವ್ರ ಹತ್ರ ನೋಟ್ ಪುಸ್ತಕ ಇಲ್ವೇ ಇಲ್ಲ. ಅವ್ರಿಗೂ 2 ಕೊಡೋಣ ಅಂತ. ಓ, ಪುಸ್ತಕ ನಿನಗ್ ಬರೆಯಕ್ಕಲ್ಲ, ಅವ್ರಿಗೆ ದಾನ ಮಾಡಕ? ನೀನ್ ಯಾರನ್ನ ಎಷ್ಟೇ ಬಲವಂತ ಮಾಡಿದ್ರು ನಮ್ಮೂರಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಕ್ಕಿಲ್ಲ. ನಿನ್ ಪಾಡಿಗೆ ನೀ ಸ್ಕೂಲ್ಗೆ ಹೋಗಿ ನಿನಗೆಷ್ಟಾಯ್ತದೋ ಅಷ್ಟು ಕಲ್ತ್ಕೋ. ನೋಡು, ಊರಿಗೆಲ್ಲ ಪುಸ್ತಕ ಹಂಚಕ್ಕೆ ಇಲ್ಲಿ ಯಾವುದು ಪುಕ್ಸಟ್ಟೆ ದುಡ್ಡು ಸುರಿದೋಯ್ತಾ ಇಲ್ಲ. ನನಗೂ 108 ಖರ್ಚಿರ್ತದೆ. ಪೇಟೆ ಥರ ಸುಲಭಕ್ಕೆ ದುಡ್ಡು ಹುಟ್ಟಕ್ಕಿಲ್ಲ ಇಲ್ಲಿ. ಬೆವರು ಸುರಿಸಿದ್ರೇ ದುಡ್ಡು. ನೀನ್ ಪುಸ್ತಕ ತಂದ್ಕೊಡ್ತಿದ್ರೆ ಬೇಡ, ನಾನು ಎಲ್ಲ ಹುಡುಗರನ್ನು ಸ್ಕೂಲಿಗೆ ಬರೋ ಹೋಗಿ ಮಾಡ್ತೀನಿ. ನನ್ನ ಮಗಳಿಗೆ ಒಂದು ಪುಸ್ತಕ ಕೊಡ್ಸೋ ಯೋಗ್ಯತೆ ಇಲ್ಲ ನನಗೆ. ಪ್ರತಿಯೊಂದಕ್ಕೂ ಇವ್ರ ಮುಂದೆ ಕೈ ಚಾಚಬೇಕು. ಅಪ್ಪನ್ಕಂತೂ ನನ್ನನ್ನು ಆಡದೆ ಇದ್ರೆ ಸಮಾಧಾನನೇ ಆಗಲ್ಲ. ಇದು ಒಂಥರ ಭಿಕ್ಷೆ ಎತ್ತದಾಗೆ. ಎಂಥ ಪರಿಸ್ಥಿತಿಲಿ ನಾನು ನನ್ನ ಮಗಳನ್ನ ಹೇಗೆ ಓದಿಸ್ಲಿ? ಅವಳನ್ನ ಬೆಳೆಸಿ ಹೇಗೆ ದೊಡ್ಡೋಳಾಗಿ ಮಾಡ್ಲಿ? ಅದು ಹೇಗೆ ಗೊತ್ತು. ಪುಟಿ, ಅಮ್ಮ ಕೇಳಿದ್ರೆ ಬಿದ್ದೆ ಗಾಯ ಆಯ್ತು ಅಂತ ಹೇಳು. ಮಮ್ಮಿ, ಏನಾಯ್ತಮ್ಮ? ಏನ ಅಪ್ಪನ ಕಡೆ ನೋಡ್ತೀಯಾ? ಎಲ್ಲಿ ಮಾಡ್ಕೊಂಡ್ ಬಂದೆ? ಎಲ್ಲಿ ಹೋಗಿದ್ದೆ ಹೇಳು. ಏನಿಲ್ಲ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಕೂಗಾಡ್ತೀಯ? ಆಟ ಆಡ್ತಿರ್ಬೇಕಾದ್ರೆ ಎಲ್ಲೋ ಬಿದ್ದಿರ್ಬೇಕು. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರ ಅನ್ನೋ ಹಾಗಾಡ್ತೀಯಲ್ಲೇ. ಇದು ಬಿದ್ದಿರೋ ತರ ಇಲ್ಲ, ಯಾರೋ ಹೊಡೆದಿರೋ ಆಗಿದೆ. ಅಮ್ಮ, ನನ್ ಬಿದ್ದು ಗಾಯ ಆಗಿರೋದೆಲ್ಲ ಅಪ್ಪ ಹೊಡೆದಿದ್ದು. ಯಾಕೆ ಹೊಡೆದ್ರು? ಏನ್ ಮಾಡಿದ್ದೆ ನೀನು? ಏನು ಮಾಡ್ಲಿಲ್ಲ ಅಮ್ಮ, ನಾನು ದುಡ್ಡು ಕೇಳಕ್ಕೆ ಅಂತ ಸ್ಕೂಲ್ ಹತ್ರ ಹೋಗಿದ್ದೆ. ಅಪ್ಪ ಸ್ಕೂಲಲ್ಲಿ ಮಲಗಿದ್ರು. ಮಲಗಿದ್ರಾ? ಮಗು ಎಬ್ಸಿದ್ಲ ಅಂತ ಸಿಟ್ಟು ತಿರ್ಸ್ಕೊಂಡ್ಬಿಟ್ರಾ? ಅಮ್ಮ, ಅಪ್ಪ ಅದೇನು ಕುಡಿತಿದ್ರಮ್ಮ. ಕುಡಿತಿದ್ರಾ? ಜನ್ಮಕ್ಕಿಷ್ಟು ಕುಡ್ಕೊಂಡು ಸ್ಕೂಲಿಗೆ ಹೋಗಿದ್ರೇನ್ರಿ ನೀವು? ಅದು ಹಂಗಲ್ಲ ಕಣೆ. ಬಾಯ್ ಮುಚ್ಚಳಿ, ಬಾಯ್ ಬಿಟ್ರೆ ಕಾರ್ಪೊರೇಷನ್ ತೊಟ್ಟಿಗಿಂತ ಕೆಟ್ಟದ ನಾರ್ತಿದ್ದೀರಲ್ರಿ. ದಯವಿಟ್ಟು ಎಲ್ಲೂ ಹೋಗ್ಬೇಡ, ನಾನ್ ನಾಳೆಯಿಂದ ಖಂಡಿತ ಕುಡಿಯಲ್ಲ. ಸರಿ, 1 ನಿಮಿಷ ಇರಿ. ಏನೇ ಮಾಡ್ತಿದ್ಯಾ? ಕುಡ್ದೋರ್ ಮೈ ಮೇಲೆ ಜ್ಞಾನ ಎಲ್ಲಿರುತ್ತೆ, ಅದಕ್ಕೆ ಈ ಅಮಲು ಇಳಿಸಿದೀನಿ ನೋಡಿ. ಇದೇ ಕೊನೆ. ನೀವು ಮತ್ತೇನಾದ್ರೂ ಸ್ಕೂಲ್ಗೆ ಕುಡ್ಕೊಂಡು ಹೋಗಿದ್ದೀರಾ ಅಂತ ಗೊತ್ತಾದ್ರೆ ನೀವು ಮನೆಗೆ ಬರೋಷ್ಟೊತ್ತಿಗೆ ನಾನು ನನ್ನ ಮಗಳು ಇಬ್ರು ಮನೇಲಿ ಇರಲ್ಲ. ನೋಡ್ತಾ ಇರಿ.